ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಓಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನು ಅಂತಂದರೆ ಅಕ್ಕಿ ರೊಟ್ಟಿ. ಇದನ್ನು ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಅನ್ನವನ್ನು ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಉಪ್ಪು ಮತ್ತು ರುಬ್ಬಿರುವಂತಹ ಅನ್ನ ಮತ್ತು 1 ಕಪ್ಪು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ. ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಈಗ ನಾನು ಮಿಕ್ಸಿ ಜಾರಲ್ಲಿರುವಂತಹ ಅನ್ನ ಎಲ್ಲನೂ ನಾನು ಒಂದು ಪಾತ್ರೆಗೆ ಕಲಿಸ್ಕೊಡೋದಕ್ಕೆ ಒಂದು ಬೌಲನ್ನು ತೊಗೋಬೇಕು. ಅದಕ್ಕೆ ನಾನೀಗ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಪುಡಿ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡೆ. ಆದರೆ ನೀವು ಉಪ್ಪನ್ನು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಜಾಸ್ತಿ ಹಾಕಿಬಿಟ್ರೆ ಪಲ್ಯದ ಜೊತೆ ಉಪ್ಪಾಗಿಬಿಡುತ್ತೆ. ಈ ರೀತಿಯಾಗಿ ಈಗ ನಾನು ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ. ಯಾವುದೇ ರೀತಿ ಬಿಸಿ ನೀರನ್ನು ನಾನು ಯೂಸ್ ಮಾಡಿಲ್ಲ. ತಣ್ಣೀರಲ್ಲೇ ಕಲಸಿದರೆ ಚೆನ್ನಾಗಿ ಹಿಟ್ಟು ಕಲಿಸುತ್ತೆ. ಮತ್ತು ಚೆನ್ನಾಗಿ ಹೀಗೆ ಕಲಸಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಯಾವುದೇ ರೀತಿ ತೆಳು ಮಾಡ್ಕೋಬಾರ್ದು. ನಿಮಗೆ ಗೊತ್ತಾಗುತ್ತೆ ಕಲಿಸ್ತಾ ಇದ್ರೇ. ಈ ರೀತಿಯಾಗಿ ಅಂಟು ಬಂದಂಗೆ ಇರುತ್ತೆ ಹಿಟ್ಟು. ನೋಡಿ, ಈ ರೀತಿಯಾಗಿ ನೀವು ಚೆನ್ನಾಗಿ ಕಲಸಿ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಎತ್ತಿಡಬೇಕು. ಅಥವಾ ಅದರಿಂದನೇ ಕೂಡ ತೊಟ್ಬೋದು, ಅಥವಾ ಒಂದು 2 ನಿಮಿಷ ಹಂಗಿಡಬೇಕು. ಈಗ ನಾನು ತಟ್ಟೋದಕ್ಕೆ ಮಣೆಯನ್ನು ತಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಅದನ್ನು ತೊಟ್ಟೋದಕ್ಕೆ ಕೆಳಗಡೆ ಅಕ್ಕಿ ಹಿಟ್ಟನ್ನು ಹಾಕೋಬೇಕಾಗುತ್ತೆ ತೊಟ್ಟೋದಕ್ಕಿಂತ ಮುಂಚೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅಂಟ್ಕೊಬಿಡುತ್ತೆ. ಕೆಲವರು ಎಣ್ಣೆ ಹಾಕಿ ಇದ್ರ ಮೇಲೆ ತೊಡ್ತಾರೆ, ಯಾವುದ್ರ ಮೇಲೆ ಕವರ್ ಮೇಲೆ ತೊಡ್ತಾರೆ. ನಾನು ಆ ಥರ ಮಾಡಲ್ಲ. ಇಲ್ಲಿ ಹಿಟ್ಟು ಹಾಕಿನೇ ತೊಡ್ತೀನಿ. ಈ ರೊಟ್ಟಿ ತುಂಬಾ ಟೇಸ್ಟಾಗಿರುತ್ತೆ ಬೇರೆ ರೊಟ್ಟಿಗಿಂತ. ನೀವು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ಹಿಟ್ಟನ್ನು ಮೊದಲು ತೊಗೊಂಡು ಒಂದು ರೊಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತಗೊಂಡು ಚೆನ್ನಾಗಿ ಒಂದು ಸ್ವಲ್ಪ ನಾದ್ಕೋಬೇಕಾಗುತ್ತೆ. ನಾದ್ಕೊಂಡಾದ್ಮೇಲೆ ಈ ರೀತಿ ಅಂಗೈನ ಸಹಾಯದಿಂದ ಹೀಗೆ ಒಂದು ಉಂಡೆನ ರೋಲ್ ಟೈಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಈ ಥರ ಮಾಡ್ತಾಯಿದ್ದೀನಲ್ಲ. ಬಿಗಿನರ್ಸ್ಗೆ ಇದೆಲ್ಲ ಬರೋದಿಲ್ಲ, ತುಂಬ ಕಷ್ಟಪಡ್ತಾರೆ. ಸೊ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗ್ಬೋದು ಅಂತ ನನ್ನ ಭಾವನೆ. ಹೀಗೆ ಸ್ವಲ್ಪ ಹಿಟ್ಟನ್ನು ಕೆಳಗಡೆ ಹಾಕಿ ಈಗ ತಟ್ಟಬೇಕು ಮಣೆ ಮೇಲೆ. ಬೇಕಾದರೆ ಅದ್ರ ಮೇಲೆ ಅಂಟುತ್ತೆ ಅನ್ನೋದಿದ್ರೆ ನೀವು ಸ್ವಲ್ಪ ಹೀಗೆ ಹಿಟ್ಟನ್ನು ಹಾಕ್ಕೊಂಡು ಎಡಗೈನ ಸಪೋರ್ಟಿಗೆ ಕುಟ್ಕೋಬೇಕು. ಈ ಥರ ಕುಟ್ಕೊಳ್ಳೋದ್ರಿಂದ ಏನಾಗಲ್ಲ, ಅದು ಒಡೆಯೋದಿಲ್ಲ. ಅಂದರೆ ಕ್ರ್ಯಾಕ್ ಬರೋದಲ್ಲ, ಸೈಡಲ್ಲಿ ಬರುತ್ತಲ್ಲ, ಆ ಥರ ಒಡೆಯೋದಿಲ್ಲ. ಹೀಗೆ ಸ್ವಲ್ಪ ಹಿಟ್ಟನ್ನು, ತುಂಬ ಜಾಸ್ತಿ ಹಿಟ್ಟು ಹಾಕೋಬಾರ್ದು, ರೊಟ್ಟಿ ಸಿಹಿಯುತ್ತೆ. ಹಿಂಗೆ ಬೇಕಾದಷ್ಟು ಮಾತ್ರನೇ ಕೈ ಅಂಟತೆ ಅನ್ನಿಸ್ತಾ ಇರುತ್ತಲ್ಲ, ಆಗ ಮಾತ್ರ ನೀವು ಈ ಥರ ಹಿಟ್ಟನ್ನು ಹಾಕಿ ಹೀಗೆ ನೀಟಾಗಿ ತೊಟ್ಕೋಬೇಕಾಗುತ್ತೆ. ನೋಡಿ, ನಾನು ಎಷ್ಟು ಚೆನ್ನಾಗಿ ತೊಟ್ತಾಯಿದ್ದೀನಿ. ವಾವ್. ಹೀಗೆ ಒಂದೊಂದ್ಸಲ ಏನಾಗುತ್ತೆ, ಅಂಟ್ತಾ ಏನಾಗುತ್ತೆ, ಹಿಟ್ಟೆದ್ದು ಬಿಡುತ್ತೆ. ಇದನ್ನು ಅದೇನು ಆಗೋಲ್ಲ, ವೆರಿ ಸಿಂಪಲ್. ಮತ್ತು ಅದರ ಮೇಲೆ ಏನು ಮಾಡ್ಬೋದು, ಸ್ವಲ್ಪ ಹಿಟ್ಟು ಹಚ್ಕೊಂಡು ಹೀಗೆ ತಟ್ಟಿದ್ರಾಯಿತು. ನೋಡಿ, ಸೈಡ್ ಏನಾರ ಆ ಥರ ಕ್ರ್ಯಾಕ್ ಬಿಟ್ಟೋದು ಒಡಿದ್ರೆ, ಈ ಥರ ಬಿಡುತ್ತೆ. ಆ ಥರ ಒಡೆದ್ರೆ ನಾನು ಮಾಡಿದ್ನಲ್ಲ ಆ ರೀತಿಯಾಗಿ ಆ ಸೈಡನ್ನು ನೀವು ಕಂಟನ ಮಡಚಿ ಈ ರೀತಿ ಮತ್ತೆ ತಟ್ಟಬೇಕಾಗುತ್ತೆ. ಎಲ್ಲ ಕಡೆ ಒಂದೇ ರೀತಿಯಾಗಿ ತಟ್ಕೋಬೇಕು. ಒಂದು ಕಡೆ ತೆಳು, ಒಂದು ಕಡೆ ಮಂದ, ಆ ರೀತಿಯಾಗಿ ಮಾಡ್ಕೋಬಾರ್ದು. ಒಂದೇ ಸೈಡ್ ಎಲ್ಲನೂ ನೀಟಾಗಿ ತಟ್ಕೋಬೇಕು. ಈ ರೀತಿಯಾಗಿ ತಟ್ಕೊಂಡಾದ್ಮೇಲೆ ಇದನ್ನು ಈ ಕಡೆ ನಾನು ಹಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನು ಏನು ಮಾಡಬೇಕು, ಎತ್ತಿಬಿಟ್ಟು ಹಂಚು ಮೇಕೆ ಹಾಕಬೇಕು. ಈಗ ಎತ್ಕೊಳ್ಳೋದು ಹೇಗೆ ಅಂತ ಎಷ್ಟು ಈಸಿಯಾಗಿ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ಇದು ಹೊಸಬರಿಗೆ ನಾನೇ ಫಸ್ಟು ಬಿಗಿನಿಂಗ್ ಕಲಿಬೇಕಾದ್ರೆ ನನಗೆ ಎತ್ತಾಕಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನಾನು ಇದನ್ನು ಕಲೀಲಿಕ್ಕೆ ತುಂಬ ದಿನ ಬೇಕಾಯಿತು. ಆರಾಮಾಗಿ ಎತ್ತಿ ಹಾಕ್ಬೋದು. ಇಲ್ಲಿ ನಾನು ಹಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಕಾಯೋಕ್ಕೆ ಇಟ್ಕೋಬೇಕು, ಜಾಸ್ತಿ ಹೈ ಫ್ಲೇಮ್ ಮಾಡ್ಕೋಬಾರ್ದು. ಈಗ ಹಂಚು ಕಾಯ್ದಿದೆ. ನಾವು ಈಗ ರೊಟ್ಟಿನ ಎತ್ತಿ ಹಾಕೋಣ. ನೋಡಿ, ಹೀಗೆ ಸೈಡಿಗೆ ಎಳ್ಕೋಬೇಕು. ಸೈಡಿಗೆ ಎಳ್ಕೊಂಡು ಹಿಂಗೆ ಎತ್ತಿಬಿಟ್ಟು ತೆಗೆದುಬಿಟ್ಟು ಹಾಕಬೇಕು. ಯಾವುದೇ ರೀತಿ ಏನು ಹರಿಯಲ್ಲ, ಏನೂ ಆಗಲ್ಲ, ಅಷ್ಟೆ. ಈಗ ನೆಕ್ಸ್ಟು ನಾನು ಇನ್ನೊಂದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಸ್ವಲ್ಪ ಬೆಂದಿತ್ತು. ಈಗ ನಾನು ನೀರು ಹಚ್ಚಿ ಅದಕ್ಕೆ ಸಾರುಕೊತಾ ಇದ್ದೀನಿ. ಈಗ ಇದನ್ನು ಮತ್ತೆ
ತಿರುಗಿಸಿ ಹಾಕಬೇಕು. ಎಸ್, ಹೀಗೆ ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಜಾಸ್ತಿ ಉರಿಲಿ ಬೇಯಿಸಿದರೆ ರೊಟ್ಟಿಗಳು ಏನಾಗುತ್ತೆ, ಸೀದೋಗಿಬಿಡುತ್ತೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ತಿರುಗಿಸಿ ಒಂದು 2-3 ಸಲ ಬೇಯಿಸಿ ಇಷ್ಟ ಆದಮೇಲೆ ಅದನ್ನು ಇಳಿಸ್ಬಿಡ್ಬೇಕು. ಇಳಿಸಿ ಆದಮೇಲೆ ಕೆಲವರು ಏನು ಮಾಡ್ತಾರೆ, ಇಷ್ಟಕ್ಕೆ ಎತ್ತಿಟ್ಬಿಡ್ತಾರೆ. ಆದರೆ ನಾನು ಇಲ್ಲೊಂದು ಪ್ರೋಸೆಸ್ ಮಾಡ್ತೀನಿ. ಈಗ ಏನಂತ ಅಂದರೆ, ನಾನು ತೆಗೆದಂಥ ರೊಟ್ಟಿಯನ್ನು ಡೈರೆಕ್ಟಿಗೆ ಒಲೆ ಮೇಲೆ ಹಾಕಿ ಸುಡ್ತೀನಿ. ಇದನ್ನು ಫುಲ್ಕ ಅಂತ ಕರೀತಾರೆ. ಕೆಲವರು ಫುಲ್ಕ ಸ್ಟ್ಯಾಂಡ್ ಇಟ್ಟು ಕೂಡ ಮಾಡ್ತಾರೆ. ನಾನು ಹಾಗೇ ಬೇಯಿಸ್ತಾ ಇದ್ದೀನಿ. ನಿಮಗೆ ಕೈ ಸುಡುತ್ತೆ ಅಂತಂದರೆ ನೀವು ಸ್ಪೂನನ್ನು ಯೂಸ್ ಮಾಡ್ಬೋದು, ಅಥವಾ ರೊಟ್ಟಿ ಹಿಡಿಯೋದು ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನನಗೆ ಅಭ್ಯಾಸ ಆಗಿದೆ, ಸೊ ನಾನು ಹೀಗೇ ಬಳಸ್ತೀನಿ. ಸ್ಪೂನ್ ಸಹಾಯದಿಂದ ನೀವು ಮೊದಲು ತೆಗೆದ್ವಲ್ಲ ಅದೇ ರೀತಿ ಕೊಟ್ಬಿಟ್ರೆ ಸೈಡಲ್ಲೆಲ್ಲ ಕ್ರಿಸ್ಪಿನೆಸ್ಸೇ ಇರೋದಿಲ್ಲ. ರೊಟ್ಟಿ ಒಂಥರ ಸೈಡಲ್ಲೆಲ್ಲ ಬೆಂದಿರೋದೇ ಇಲ್ಲ, ಅಷ್ಟು ಕ್ರಿಸ್ಪಿ ಅಂತ ಅನಿಸಲ್ಲ. ಒಂಥರ ಮೆತ್ತಗೆ ಅನಿಸುತ್ತೆ. ಮಧ್ಯಾಹ್ನ ಮೇಲಂತೂ ತಿನ್ನೋಕ್ಕೆ ಆಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ನೀವು ಏನು ಮಾಡಬೇಕು, ತಟ್ಟಿ ಇಟ್ಕೊಂಡು ಬೇಕಾದ್ರೆ ನೀವು ಯಾವಾಗ ತಿಂತೀರ ಆಗ ಈ ಥರ ಸುಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಮ್ಮಮ್ಮ ಒಲೆಯಲ್ಲಿ ಮಾಡೋರು ರೊಟ್ಟಿ ಆ ರೀತಿಯಾಗಿ ಬರ್ತವೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಹೀಗೆ ಹಿಟ್ಟನ್ನು ಹಾಕಿ ತೊಟ್ಟಂಥ ರೊಟ್ಟಿ ಅಂತೂ ತುಂಬಾ ಫೇಮಸ್ಸು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಇದನ್ನು ನಾನು ತುಪ್ಪ ಮತ್ತು ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಒಂದು ಸಲ ಟ್ರೈ ಮಾಡಿ ಅನಿಸಿಕೆಯನ್ನು ನನಗೆ ತಿಳಿಸಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.